ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಾಯಿ ಮಂತ್ರದೇವತೆಯ ಕಾರಣಿಕದ ಕಥೆಯನ್ನು ತಿಳಿಸುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಒಂದು ಹಳ್ಳಿಯಲ್ಲಿ ಶಾಂತಪ್ಪಣ್ಣ ಎನ್ನುವ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬರು ವಾಸವಾಗಿರುತ್ತಾರೆ. ಕಟ್ಟಡ ಕಾಂಟ್ರಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅವರ ಜೊತೆಯಲ್ಲಿ ಅವರ ಮಗ ಕೂಡ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಕೆಲಸ ಮಾಡುತ್ತಿದ್ದ ಅವರ ಮಗ 3ನೇ ಮಹಡಿಯಿಂದ ಕೆಳಗೆ ಬೀಳುತ್ತಾರೆ. ಹತ್ತಿರದಲ್ಲೇ ಇದ್ದ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ ಅವರನ್ನು ಪರೀಕ್ಷಿಸಿದ ವೈದ್ಯರು ತಲೆಗೆ ಏಟಾಗಿರುವುದರಿಂದ 24 ಗಂಟೆಯೊಳಗಡೆ ಆಪರೇಷನ್ ಮಾಡದಿದ್ದರೆ ಜೀವಕ್ಕೆ ಅಪಾಯವಿದೆ ಎನ್ನುತ್ತಾರೆ. ಆದಷ್ಟು ಬೇಗ 1.5 ಲಕ್ಷ ಹಣ ಹೊಂದಿಸಬೇಕೆಂದಾಗ ಶಾಂತಪ್ಪಣ್ಣನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಅನುಭವವಾಗುತ್ತದೆ. ಆಗ ಅಲ್ಲೇ ಇದ್ದ ಅವರ ಸ್ನೇಹಿತ ಅವರಿಗೆ ಧೈರ್ಯ ತುಂಬುತ್ತಾನೆ. ನೀವು ನಂಬಿರುವ ಆ ತಾಯಿ ಮಂತ್ರದೇವತೆ ಖಂಡಿತವಾಗಿಯೂ ನಿಮ್ಮ ಕೈ ಬಿಡಲ್ಲ, ಧೈರ್ಯವಾಗಿರಿ ಎಂದಾಗ ಶಾಂತಪ್ಪಣ್ಣ ತನ್ನ ಕಿಸೆಯಲ್ಲಿದ್ದ ತಾಯಿ ಮಂತ್ರದೇವತೆಯ ಗಂಧ ಪ್ರಸಾದವನ್ನು ತೆಗೆದು ಕಣ್ಣಿಗೆ ಒತ್ತಿಕೊಂಡು, ತಾಯಿ ಮಂತ್ರದೇವತೆ ನೀನೇ ನನಗೆ ದಾರಿ ತೋರಿಸಬೇಕೆಂದು ಕಣ್ಣೀರಿಡುತ್ತಾರೆ. ಅದೇ ಸಮಯಕ್ಕೆ ಬಹುಮಹಡಿ ಕಟ್ಟಡವೊಂದರ ಕೆಲಸಕ್ಕಾಗಿ ಶಾಂತಪ್ಪಣ್ಣ ಕೊಟೇಶನ್ ಕೊಟ್ಟಿರುವ ಕಂಪನಿಯಲ್ಲಿ ಟೆಂಡರ್ ಕರೆಯುವ ಬಗ್ಗೆ ಮೀಟಿಂಗ್ ನಡೆಯುತ್ತಿರುತ್ತದೆ. ಆಶ್ಚರ್ಯವೆಂಬಂತೆ ದೊಡ್ಡ ದೊಡ್ಡ ಕಂಪನಿಯವರು ಕೊಟೇಶನ್ ಕೊಟ್ಟಿದ್ದರೂ ಸಹ ಅವರನ್ನೆಲ್ಲ ತಿರಸ್ಕರಿಸಿ ಆ ಕಂಪನಿಯವರು ಶಾಂತಪ್ಪಣ್ಣನಿಗೆ ಕೆಲಸ ಕೊಡುವ ನಿರ್ಧಾರವನ್ನು ಮಾಡುತ್ತಾರೆ. ಶಾಂತಪ್ಪಣ್ಣನಿಗೆ ಕಾಲ್ ಮಾಡಿ ನಾಳೆಯೇ ಕೆಲಸ ಶುರು ಮಾಡಬೇಕೆಂದು, ಈಗಲೇ ಬಂದು 10 ಲಕ್ಷ ಅಡ್ವಾನ್ಸ್ ಪಡೆದುಕೊಂಡು ಹೋಗುವಂತೆ ತಿಳಿಸುತ್ತಾರೆ. ಈ ಪವಾಡ ತಾಯಿ ಮಂತ್ರದೇವತೆ ಮಾಡಿದ್ದಾಳೆಂದು ಶಾಂತಪ್ಪಣ್ಣ ಮನಸ್ಸಿನಲ್ಲೇ ಅಂದುಕೊಂಡು ತಾಯಿಯನ್ನು ಕೈಮುಗಿದು ಸ್ಮರಿಸುತ್ತಾನೆ. ಶಾಂತಪ್ಪಣ್ಣ ಆ ಕಂಪನಿಯ ಒಪ್ಪಂದಕ್ಕೆ ಸಹಿ ಹಾಕಿ ಹಣ ತಂದು ಮಗನ ಆಪರೇಷನ್ ಮಾಡಿಸಿ ಮರು ದಿವಸವೇ ಕೆಲಸಕ್ಕೆ ಜನ ಕಳುಹಿಸಿ ಆದಷ್ಟು ಬೇಗ ಆ ಕೆಲಸವನ್ನು ಮುಗಿಸುತ್ತಾನೆ. ಮಗನು ಕೂಡ ತಾಯಿಯ ಕೃಪೆಯಿಂದ ಹುಷಾರಾಗಿ ಮನೆಗೆ ಬರುತ್ತಾನೆ. ತಾವು ಮೊದಲೇ ನಿರ್ಧರಿಸಿರುವಂತೆ ತಾಯಿ ಮಂತ್ರದೇವತೆಗೆ ಕೋಲ ಸೇವೆಯನ್ನು ಒಪ್ಪಿಸುತ್ತಾರೆ. ಸ್ನೇಹಿತರೆ, ಈ ಕಥೆಯನ್ನು ತಾಯಿ ಮಂತ್ರದೇವತೆಯ ಕಾರಣಿಕವನ್ನು ತಿಳಿಸುವ ಒಂದು ಒಳ್ಳೆಯ ಉದ್ದೇಶದಿಂದ ಕಾಲ್ಪನಿಕವಾಗಿ ರಚಿಸಿದ್ದೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.